ಗುಡಿಬಂಡೆ ಪಟ್ಟಣದಲ್ಲಿ ಭರವಸೆ ಸಮಿತಿಯ ಅಧ್ಯಕ್ಷರ ಪರಿಶೀಲನೆ ಅಧಿಕಾರಿಗಳಿಗೆ ತೀವ್ರ ತರಾಟೆ. ಗುಡಿಬಂಡೆ ಪಟ್ಟಣದಲ್ಲಿ ಹಲವು ವರ್ಷಗಳಿಂದ ಸ್ಥಳೀಯರು ಎದುರಿಸುತ್ತಿರುವ ಮೂಲಭೂತ ಸೌಲಭ್ಯಗಳ ಕೊರತೆ, ಅಸಮರ್ಪಕ ಆಡಳಿತ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಭರವಸೆ ಸಮಿತಿಯ ಅಧ್ಯಕ್ಷರಾದ ಟಿ.ಎ. ಶರವಣ ಅವರು ಪಟ್ಟಣಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ನೇರವಾಗಿ ಆಲಿಸಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಶರವಣರವರು ಪಟ್ಟಣದ ಪ್ರಮುಖ ಪ್ರದೇಶಗಳಲ್ಲಿ ನೇರವಾಗಿ ತಿರುಗಾಡಿ ರಸ್ತೆ, ಒಳಚರಂಡಿ, ಕುಡಿಯುವ ನೀರಿನ ಕೊರತೆ, ಮಳೆ ನೀರಿನ ಹರಿವು, ಅಸಮರ್ಪಕತೆ ಹಾಗೂ ಕಸದ ಸಂಗ್ರಹಣೆ ಕುರಿತು ಸಮಸ್ಯೆಗಳನ್ನು ಸ್ಥಳದಲ್ಲಿ ಪರಿಶೀಲಿಸಿದರು. ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ನೇರವಾಗಿ ಹಂಚಿಕೊಂಡಾಗ ಶರವಣರವರು ಸ್ಪಷ್ಟವಾಗಿ ಅಸಮಾಧಾನ ವ್ಯಕ್ತಪಡಿಸಿ ಜನರ ಆಕ್ರೋಶವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಉಂಟಾಗಿದೆ, ಜನರು ಬೇಸರಗೊಂಡಿದ್ದಾರೆ, ಇದು ಸಹನೀಯವಲ್ಲ. ಪಟ್ಟಣದ ಮುಖ್ಯ ರಸ್ತೆ ಅಗಲೀಕರಣದ ಸಮಯದಲ್ಲಿ ಅನೇಕ ಕುಟುಂಬಗಳು ತಮ್ಮ ಮನೆ ಮತ್ತು ಜಾಗ ಕಳೆದುಕೊಂಡಿದ್ದು ಇಂದಿನ ತನಕ ಅವರಿಗೆ ಯಾವುದೇ ಪುನರ್ವಸತಿ ಅಥವಾ ಪರ್ಯಾಯ ಜಾಗ ನೀಡಲಾಗಿಲ್ಲ. ಸರ್ಕಾರದಿಂದ ಪರಿಹಾರ ದೊರೆತಿಲ್ಲದೆ ಕೆಲವು ಕುಟುಂಬಗಳು ಬಾಡಿಗೆ ಮನೆಗಳಲ್ಲಿ ವಾಸಿಸುತ್ತಿರುವ ದುಸ್ಥಿತಿ ಉಂಟಾಗಿದೆ ಎಂದು ಸ್ಥಳೀಯರು ಶರವಣರವರಿಗೆ ತಿಳಿಸಿದರು. ಈ ಕುರಿತು ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಜನರ ಹಕ್ಕು ಕಸಿದುಕೊಳ್ಳುವಂತ ಪರಿಸ್ಥಿತಿ ಬರಬಾರದು, ಸಂಬಂಧಪಟ್ಟ ಅಧಿಕಾರಿಗಳಿಂದ ತಕ್ಷಣ ವರದಿ ಪಡೆದು ಪುನರ್ವಸತಿ ಕ್ರಮ ಕೈಗೊಳ್ಳಬೇಕು, ಜನರ ಬದುಕು ಹಾಳು ಮಾಡುವ ರೀತಿಯ ಯೋಜನೆ ಸಹನೀಯವಲ್ಲ ಎಂದು ಸ್ಪಷ್ಟ ಸೂಚನೆ ನೀಡಿದರು. ಜೈನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಇವರು ಚುರುಕು ಮುಡ್ಸಿ ಇಲ್ಲಾಂದ್ರೆ ಇವ್ರನ್ನ ರಿಪೇರಿ ಮಾಡಬೇಕಾಗ್ತದೆ. ಇದೆಲ್ಲ ನಡೆಯಲ್ಲ. ಮೇಯ್ನ್ ಅವ್ರನ್ನ ಚೇಂಜ್ ಮಾಡ್ಬಿಡಿ, ಅವ್ರನ್ನ ಟ್ರಾನ್ಸ್ಫರ್ ಮಾಡಿ. ಪಾಪ ಅವ್ರು ಕೆಲಸ ಮಾಡಕ್ ಆಗಲ್ಲ. ಇಲ್ಲಿ ಎಲ್ಲ ಗುಲ್ಬರ್ಗ ಕಡೆ ಹಾಕಿ ಅವ್ರು ನಮ್ಮ ತಿಪ್ಪಣ್ಣಪ್ಪ ಅವ್ರು ಹೇಳ್ತಾ ಇದ್ರು ಅವಾಗಲೇ, ಬಿಸಿಲಲ್ಲಿ ಹೋದ್ರೆ ಕೆಲಸ ಮಾಡಕ್ಕೆ ಈಸಿ ಆಗುತ್ತೆ ಅನ್ನೋ ಗೊತ್ತಿಲ್ಲ ನನ್ಗೆ. ಹಿಂಗೆಲ್ಲ ಆಗ್ಬಾರ್ದು. ಏನ್ ಬೇಸಿಕ್ ಥಿಂಗು, ರಸ್ತೆ, ಸ್ಟ್ರೀಟ್ ಲೈಟು ಅದು ಆಗಿಲ್ಲ ಅಂದ್ರೆ ಕಳ್ತನಗಳಾಗುತ್ತೆ. ಇನ್ನೇನು ಕ್ರೈಮ್ ಜಾಸ್ತಿ ಆಗ್ತಾರೆ, ಇನ್ನೇನಾಗುತ್ತೆ ನೋಡಿ. ಸಿಸಿ ಕ್ಯಾಮೆರಾ ಜೊತೆಗೆ ಲೈಟ್ಸು ಇದು ಎರಡು ಕಂಪಲ್ಸರಿ ಆಗ್ಬೇಕು. ಆಮೇಲೆ ಈ ಖಾತಾ ಅಂತ ಏನಿದೆ ಅದು 30 ಡೇಸ್ ಏನ್ ಹೇಳಿದ್ರೆ 30 ಡೇಸ್ ಅಲ್ಲೇ ಮುಗಿಬೇಕು. 2 ತಿಂಗಳು, 3 ತಿಂಗಳು, 4 ತಿಂಗಳು ಓಡಾಡಿಸೋದು, ಆ ದಾಖಲೆ ಕೊಡು, ಈ ದಾಖಲೆ ಕೊಡು ಅಂತ ಏನೇನೋ ಹೇಳೋದು ಮ್ಯಾಂಡೇಟರಿ ಮಾಡ್ಬಿಡಿ. ಆ ಮ್ಯಾಂಡೇಟರಿ ಪ್ರಕಾರ ಅವ್ರು ತರಬೇಕು. ಅಲ್ಲಿ ಹೋದ್ಮೇಲೆ ದುಡ್ಡು ಕೊಟ್ರೆ ಕೆಲಸ ಮಾಡ್ತೀನಿ ಅನ್ನೋದು ಇವೆಲ್ಲ ಹೋಗ್ಬೇಕು. ನೀವು ಖಡಕ್ಕಾಗಿ ಹೋಗ್ಬೇಕು, ಹೇಳಿದ್ದೀನಿ. ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ಅಂತ ಹೇಳಿ ಒಂದು ಡೈರೆಕ್ಷನ್ ನಮ್ಮ ಕಮಿಟಿಯಿಂದ ಕೊಟ್ಟು ಇನ್ನೊಂದು 15 ದಿವಸ ಟೈಮನ್ನ ಕೂಡ ಕೊಡ್ತಾ ಇದೀವಿ. ಇಲ್ಲಿ ಯಾರು ಕೆಲವರಿಗೆಲ್ಲ ದೇವಸ್ಥಾನ ಹೊಡೆದಾಕಿದ್ದಾರೆ, ಅಂಗಡಿಗಳು ಹೋಗಿದೆ, ಮನೆಗಳು ಹೋಗಿದೆ, ಅವ್ರಿಗೆ 10 ವರ್ಷ ಆಗಿದೆ. ಇಷ್ಟವರೆಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಸದನದಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಯಿತು. ಆವತ್ತಿನ ಸರ್ಕಾರ ಕೂಡಲೇ ಅದಕ್ಕೆ ಸ್ಪಂದಿಸ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ರು. ಆದ್ರೆ ಏನೂ ಆಗಿಲ್ಲ. ಅದ್ರ ಸಲುವಾಗಿ ನಾವು ಇಲ್ಲಿ ಬಂದಿದ್ದೀವಿ. ವಿಸಿಟ್ ಮಾಡಿ ಯಾರಿದ್ದಾರೆ ಅವ್ರಿಗೆ ನ್ಯಾಯ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ರಾಜ್ಯದಲ್ಲಿ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ, ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312.